ನಮಸ್ಕಾರ. ಆಫ್ರಿಕಾ ವಿರುದ್ಧ ಮೂರನೇ ದಿನ ಭಾರತದ ಕಳಪೆ ಬ್ಯಾಟಿಂಗ್, ಆಸರಿಯಾಗಿ ನಿಂತರು ಜೈಸ್ವಾಲ್, ಸೋಲಿನ ದವಡೆಯಲ್ಲಿ ಟೀಂ ಇಂಡಿಯಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯದ ಮೂರನೇ ದಿನದಾಟ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಗುವಾಹಟಿಯ ಬರ್ಜಾಪಾರಾ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ದಕ್ಷಿಣ ಆಫ್ರಿಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಕಳಪೆ ಪ್ರದರ್ಶನವನ್ನ ಮುಂದುವರಿಸಿದೆ ಸ್ನೇಹಿತರೆ. ಬೌಲಿಂಗ್ ನಲ್ಲಿ 400ಕ್ಕೂ ಅಧಿಕ ರನ್ ಬಿಟ್ಟುಕೊಟ್ಟ ಭಾರತ ಇದೀಗ ಬ್ಯಾಟಿಂಗ್ ನಲ್ಲಿ ಕೇವಲ 201 ರನ್ ಕಲೆ ಹಾಕಿ ಆಲ್ಔಟ್ ಆಗುವ ಮೂಲಕ ತವರಿನಲ್ಲಿ ನೀರಸ ಪ್ರದರ್ಶನವನ್ನ ಮುಂದುವರಿಸಿದೆ. ಈ ಮುಖ್ಯವಾಗಿ ಇದೀಗ ಸರಣಿ ಸೋಲಿನ ಭೀತಿಯಲ್ಲಿ ಟೀಂ ಇಂಡಿಯಾ ಇದೆ ಅಂತ ಹೇಳಬಹುದು. ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ ಮೊದಲ ಇನ್ನಿಂಗ್ಸ್ ನಲ್ಲಿ ಸೆನುರಾನ್ ಮುತ್ತುಸ್ವಾಮಿರವರ ಸ್ಫೋಟಕ ಶತಕ ಮತ್ತು ಮಾರ್ಕೋ ಜಾನ್ಸನ್ ಅವರ 93 ರನ್ಗಳ ಅದ್ಭುತ ಇನ್ನಿಂಗ್ಸ್ ನೆರವಿನಿಂದಾಗಿ ಪ್ರಥಮ ಇನ್ನಿಂಗ್ಸ್ ನಲ್ಲಿ ಬರೋಬ್ಬರಿ 489 ರನ್ ಗಳಿಸಿ ಆಲ್ಔಟ್ ಆಗಿತ್ತು. ಇತ್ತ ಕುಲ್ದೀಪ್ ಯಾದವ್ 4 ವಿಕೆಟ್ ಪಡೆದುಕೊಂಡರು. ಇದಾದ ಬಳಿಕ ಟೀಂ ಇಂಡಿಯಾದ ಮೇಲೆ ಹೆಚ್ಚು ಜವಾಬ್ದಾರಿಯೂ ಕೂಡ ಇತ್ತು. ಇಲ್ಲಿಂದ ಮೂರನೇ ದಿನದಾಟವನ್ನ ಆರಂಭಿಸಿದ ಭಾರತ ಉತ್ತಮ ಆರ್ಮ ಪಡೆದುಕೊಂಡಿತ್ತಾದರೂ ಅದಾದ ಬಳಿಕ ಬಂದ ಬ್ಯಾಟ್ಸ್ಮನ್ಗಳು ಪೆವಿಲಿಯನ್ ಪರೇಡ್ ನಡೆಸಿದ್ದು ಬಿಟ್ಟರೆ ಮತ್ತೇನೂ ಮಾಡಿರಲಿಲ್ಲ. ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ 58 ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು. ಇನ್ನು ಇದಾದ ಬಳಿಕ ಬಂದ ಮತ್ತೋರ್ವ ಆರಂಭಿಕ ಆಟಗಾರ ರಾಹುಲ್ 22 ರನ್ಗಳಿಗೆ ಸುಸ್ತಾದರು. ಹಾಗೂ ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಿದ್ದಂತಹ ಸಾಯಿ ಸುದರ್ಶನ್ ಅವರ ಆಟ 15 ರನ್ಗಳಿಗೆ ನಿಂತು ಹೋಯಿತು ಮತ್ತು ಧ್ರುವ ಜುರೇಲ್ ಡಕ್ಔಟ್ ಆದರು. ಇನ್ನು ನಾಯಕ ರಿಷಬ್ ಪಂತ್ ಹೆಚ್ಚೇನು ವಿಶೇಷವಾದದನ್ನ ಮಾಡಲಾಗದೆ 7 ರನ್ಗಳಿಗೆ ಸುಸ್ತಾದರು. ಆದರೆ 6ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ರವೀಂದ್ರ ಜಡೇಜಾ 6 ರನ್ಗಳೊಂದಿಗೆ ಬ್ಯಾಟ್ ಎತ್ತಿಟ್ಟರೆ ನಿತೀಶ್ ರೆಡ್ಡಿ ರವರ ಆಟ 10 ರನ್ಗಳಿಗೆ ನಿಂತು ಹೋಯಿತು. ಆದರೆ ಈ ಹಂತದಲ್ಲಿ ಜೊತೆಗೂಡಿದ ವಾಷಿಂಗ್ಟನ್ ಸುಂದರ್ ಮತ್ತು ಕುಲ್ದೀಪ್ ಯಾದವ್ 72 ರನ್ಗಳ ಜೊತೆಯಾಟವನ್ನ ಆಡಿದರು. ಆದರೆ ಮೂರನೇ ದಿನದ ಭೋಜನ ವಿರಾಮದ ಬಳಿಕ ವಾಷಿಂಗ್ಟನ್ ಸುಂದರ್ 45 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಕುಲ್ದೀಪ್ ಯಾದವ್ 19 ರನ್ಗಳಿಗೆ ಬ್ಯಾಟ್ ಎತ್ತಿಟ್ಟರೆ ಜಸ್ಪ್ರೀತ್ ಬುಮ್ರಾ 5 ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು. ಈ ಮುಖ್ಯವಾಗಿ ಟೀಂ ಇಂಡಿಯಾ 201 ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು. ಅತ್ತ ಆಫ್ರಿಕಾ ತಂಡದ ಪರ ಮಾರ್ಕೋ ಜಾನ್ಸನ್ 6 ವಿಕೆಟ್ ಪಡೆದುಕೊಂಡರು. ಸ್ನೇಹಿತರೆ, 200ಕ್ಕೂ ಅಧಿಕ ರನ್ ಲೀಡ್ ಇದ್ದರೂ ಕೂಡ ದಕ್ಷಿಣ ಆಫ್ರಿಕಾ ತಂಡ ಟೀಂ ಇಂಡಿಯಾದ ಮೇಲೆ ಫಾಲೋ ಆನ್ ಭೀತಿ ಹೇರುತ್ತದೆ ಎಂದು ಎಲ್ಲರೂ ಭಾವಿಸಿದ್ರು. ಆದಾಗ್ಯೂ ನಾಯಕ ಟೆಂಬಾ ಬೌಮಾ ಫೈನಲ್ ಕಾಲ್ ತೆಗೆದುಕೊಂಡು ಮತ್ತೊಮ್ಮೆ ಬ್ಯಾಟಿಂಗ್ ಮಾಡಲು ಆರಂಭಿಕರನ್ನ ಕಣಕ್ಕಿಳಿಸಿದರು. ಇದೀಗ ಮೂರನೇ ದಿನದಾಟದ ಅಂತ್ಯಕ್ಕೆ ದಕ್ಷಿಣ ಆಫ್ರಿಕಾ 8 ಓವರ್ಗಳಲ್ಲಿ 26 ರನ್ ಬಾರಿಸಿ ಯಾವುದೇ ವಿಕೆಟ್ ಕಳೆದುಕೊಂಡಿಲ್ಲ. ಆಡನ್ ಮಾರ್ಕ್ರಮ್ ಹಾಗೂ ರೈನ್ ರಿಕಲ್ಟನ್ ಕ್ರಮವಾಗಿ 12 ಹಾಗೂ 13 ರನ್ ಬಾರಿಸಿ 4ನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ. ಇಲ್ಲಿಂದ ಟೀಂ ಇಂಡಿಯಾ ಪಂದ್ಯವಂತೂ ಗೆಲ್ಲಲ್ಲ, ಕನಿಷ್ಠ ಡ್ರಾ ಆದ್ರೂ ಮಾಡಿಕೊಳ್ಳಲು ಎದುರು ನೋಡಬೇಕಾಗಿದೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.